ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ರೈತ ದಸರಾ ಅಂತಂದ್ರೆ ಕೃಷಿಕರಿಗೆ, ಕೃಷಿ ಸಲಕರಣೆ ಕಂಪನಿಗಳಿಗೆ ಎಲ್ರಿಗೂ ಸಂಭ್ರಮ. ಹಲವು ಜನಪದ ಕಲೆಗಳು ರೈತರನ್ನ ರಂಜಿಸಿವೆ. ಪೊಲೀಸ್ ಬ್ಯಾಂಡ್ ಜೇಂಕಾರ, ಕೃಷಿ ಮೇಳದ ಸಡಗರ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ. ನವರಾತ್ರಿ ಉತ್ಸವ 7ನೇ ದಿನಕ್ಕೆ ಕಾಲಿಟ್ಟಿದ್ದು ವಿಶ್ವವಿಖ್ಯಾತ ಮೈಸೂರು ದಸರಾ ಸಡಗರ ರಂಗೇರಿದೆ. ದಿನಕ್ಕೊಂದು ಕಾರ್ಯಕ್ರಮ ದಸರೆಯ ವೈಭವ ಮತ್ತು ಮೆರುಗನ್ನ ಹೆಚ್ಚಿಸ್ತಾ ಇದೆ. ರೈತ ದಸರಾ, ಅನ್ನದಾತರ ಸಡಗರ. ಕೃಷಿ ಸಚಿವ ಚಲುವರಾಯಸ್ವಾಮಿ ರೈತ ದಸರಾಗೆ ಚಾಲನೆ ಕೊಟ್ಟಿದ್ದು ಮೊದಲ ದಿನವೇ ಅನ್ನದಾತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಜೆಕೆ ಮೈದಾನದಲ್ಲಿ ಆಯೋಜಿಸಿರುವ ವಸ್ತು ಪ್ರದರ್ಶನದಲ್ಲಿ ಹೈನುಗಾರಿಕೆ, ಮೀನು, ಕುರಿ, ಕೋಳಿ ಸಾಕಾಣಿಕೆ ಜೊತೆಗೆ ಮುತ್ತು ಬೆಳೆಯುವಂತಹ ಅಪರೂಪದ ಉಪಕಸಬುಗಳ ಬಗ್ಗೆ ಪರಿಚಯ ಮಾಡಲಾಗ್ತಾ ಇದೆ. ದೇಸಿ ತಳಿಯ ಜಾನುವಾರುಗಳು, ಬಂಡೂರು ಕುರಿ, ಹಳ್ಳಿಕಾರ್, ಗಿರ್, ಕಾಂಕ್ರೇಜ್, ಓಂಗೋಲ್, ಪುಗನ್ನೂರು ಹಸು ಹಾಗೂ ಹೋರಿಗಳ ಮಹತ್ವ ತಿಳಿಸಲಾಗ್ತಾ ಇದೆ. ನೋಡಿ ಮೇಡಮ್, ಇದು ತಗೊಂಡು ನಾವು 1 ವರ್ಷ ಆಯಿತು. ಚೆನ್ನಾಗಿ ಸಾಕೊಂಡು ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ದಿನ ತೊಳೆದು ತಿಂಡಿ ಕೊಟ್ಟು ಎಲ್ಲ ಚೆಂದಾಗಿ ಹಾಕೊಂಡು ಓಡ್ತಾ ಇದ್ದೀವಿ. ಎಲ್ಲ ಸಾಕಾಗ್ತೀವಿ. ಬೇರೆ ಹೇಳಿದ್ರು ನಮ್ಮ ಡಾಕ್ಟ್ರು ಪ್ರಶಾಂತ್ ಕುಮಾರ್ ಅವರು ಹೇಳಿದ್ರು, ಇಲ್ಲಿ ಬನ್ನಿ ಅಂತ ಮೈಸೂರಿಗೆ. ಚೆನ್ನಾಗಿ ಹೇಳಿದ್ರು, ಹೇಳಿ ಅವರೆಲ್ಲ ಕರ್ಕೊಂಡು ಸೌಲಭ್ಯ ಮಾಡಿದ್ರು. ಚೆನ್ನಾಗಿದೆ. ಇದಲ್ಲದೆ ಹೈಟೆಕ್ ಕೃಷಿ ಯಂತ್ರೋಪಕರಣಗಳು, ವೈಜ್ಞಾನಿಕ ಪದ್ಧತಿ, ಬೆಳೆಗಳ ಆಯ್ಕೆ ವಿಧಾನ, ಸಾಲ ಸೌಲಭ್ಯಗಳ ಬಗ್ಗೆಯೂ ಮಾಹಿತಿ ಕೊಡಲಾಗ್ತಿದೆ. ರೈತರೊಬ್ಬರು 9 ರೀತಿಯ ಮೆಕ್ಕೆಜೋಳ ಬೆಳೆದು ಗಮನ ಸೆಳೆದಿದ್ದಾರೆ. ನಿನ್ನೆ ರಾತ್ರಿ ಅರಮನೆಯ ಆವರಣದಲ್ಲಿ ಅರಮನೆ ಬ್ಯಾಂಡ್ ವಾದ್ಯಗೋಷ್ಠಿ ಆಕರ್ಷಕವಾಗಿತ್ತು. ಗೃಹ ಸಚಿವ ಜಿ ಪರಮೇಶ್ವರ್ ಚಾಲನೆ ಕೊಟ್ಟರು. ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಸೇರಿ ಹಲವರು ಭಾಗಿಯಾಗಿದ್ದರು. ಮೂರು ದಿನಗಳ ರೈತ ದಸರಾದಲ್ಲಿ ರಾಜ್ಯಮಟ್ಟದ ಹಾಲು ಕರೆಯೋ ಸ್ಪರ್ಧೆ, ಶ್ವಾನ, ಮುದ್ದು ಪ್ರಾಣಿಗಳ ಪ್ರದರ್ಶನ ಸ್ಪರ್ಧೆ ಸೇರಿ ಹಲವು ಕಾರ್ಯಕ್ರಮಗಳು ಇರುತ್ತವೆ. ತುಮಕೂರು ದಸರಾ, ದೀಪಾಲಂಕಾರ ಜಗಮಗ. ತುಮಕೂರು ದಸರಾ ಕೂಡ ಕಳೆಗಟ್ಟಿದೆ. ಇಡೀ ನಗರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ, ಬೆಂಗಾಲಿ ಆಪರ್ಚುನಿಟಿ ತುಂಬಾ ಸಖತ್ತಾಗಿದೆ. ಮತ್ತೊಂದೆಡೆ ಮಡಿಕೇರಿ ದಸರಾ ಕೂಡ ಆಕರ್ಷಣೆ ಪಡೆದುಕೊಳ್ತಾ ಇದ್ದು ನಿನ್ನೆ ಶ್ವಾನ ಪ್ರದರ್ಶನ ಗಮನ ಸೆಳೆಯಿತು. ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ಪಿಟ್ಬುಲ್, ಸೈಬೀರಿಯನ್ ಹಸ್ಕಿ ಸೇರಿದಂತೆ 20ಕ್ಕೂ ಅಧಿಕ ಬಗೆಯ ಶ್ವಾನಗಳು ತಮ್ಮ ಸೌಂದರ್ಯ ಚಾಕಚಕ್ಯತೆ ಪ್ರದರ್ಶಿಸಿದ್ವು. ನಾನು ಮನೇಲಿ ಸಾಕ್ತಾ ಇದ್ದೆ. ತುಂಬ ಪ್ರೀತಿಯ, ತುಂಬ ಫ್ರೆಂಡ್ಲಿ ಡಾಗ್ ಅದು. ಸೊ ಇದು ಯುವ ದಸರಾದವರು ಇಲ್ಲಿ ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಫಸ್ಟ್ ಟೈಮ್ ನಾನು ಶಿಡ್ಜೂನ ತಗೊಂಡು ಬರ್ತಾ ಇದ್ದೀನಿ. ಒಟ್ಟಾರೆ ನಾಡಿನೆಲ್ಲೆಡೆ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಭಕ್ತಿಯ ಜೊತೆ ಮನರಂಜನೆ ರಸದೌತಣವಾಗ್ತಾ ಇದೆ. ಮೈಸೂರಿನಿಂದ ರಾಮ್ ಜೊತೆ, ಮಡಿಕೇರಿಯಿಂದ ಗೋಪಾಲ್ ಸೋಮಯ್ಯ, TV9.